ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಹೇಳ್ಕೊಂಡು ಕೊಡೋಕೆ ಬಂದಿರೋ ವಿಷಯ ಏನಂದರೆ MS ವರ್ಡನ್ನ ಬರೀ 1 ಗಂಟೆ ಒಳಗಡೆ MS ವರ್ಡನ್ನು ಎಷ್ಟು ಬೇಗ ಕಲಿಬೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಸರ್ಚ್ ಬಾರಿಗೆ ಹೋಗಿ ವರ್ಡ್ ಅಂತ ಸರ್ಚ್ ಮಾಡಿದ್ರೆ MS ವರ್ಡ್ ಅಂತ ಸರ್ಚ್ ಮಾಡಿ ಈ ಥರ ಓಪನ್ ಆಗುತ್ತೆ ಸರ್ಫೇಸು. ಈ ಥರ ಸ್ಕ್ರೀನ್ ಕಾಣುತ್ತೆ. ಈ ಸ್ಕ್ರೀನಲ್ಲಿ ಯಾವುದ್ಯಾವುದನ್ನು ಏನೇನು ಅಂತ ಈಗ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಫಸ್ಟು MS ವರ್ಡ್ ಓಪನ್ ಮಾಡಿದಾಗ ನಮಗೆ ಕಾಣೋ ಫಸ್ಟ್ ಇಂಟರ್ಫೇಸಲ್ಲಿ ಫೈಲ್, ಹೋಮ್, ಇನ್ಸರ್ಟ್, ಡ್ರಾ, ಡಿಸೈನ್, ಲೇಔಟ್, ರೆಫರೆನ್ಸಸ್, ಮೇಲಿಂಗ್, ರಿವ್ಯೂ, ವ್ಯೂ ಆ್ಯಂಡ್ ಹೆಲ್ಪ್ ಇಷ್ಟು ಟ್ಯಾಬ್ಗಳು ಕಾಣಿಸ್ತವೆ. ಈ ಟ್ಯಾಬಲ್ಲಿ ನಾವು ಫಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋದೇನೆಂದರೆ ಹೋಮ್ ಟ್ಯಾಬಲ್ಲಿ ಏನೇನು ಬರುತ್ತೆ, ಅದನ್ನು ಏನೇನಕ್ಕೆ ಯೂಸ್ ಮಾಡ್ತೀವಿ, ಏನಕ್ಕೆ ಅದನ್ನು ಯೂಸ್ ಮಾಡ್ತೀವಿ ಎಲ್ಲದನ್ನು ಹೇಳ್ತಾ ಹೋಗ್ತೀನಿ. ಒಂದೊಂದಾಗೆ ಕೇಳಿಸ್ಕೊಳ್ಳಿ. ಯಾವುದನ್ನು ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಯಾವುದಾದ್ರು ಒಂದು ಪಾಯಿಂಟ್ ಮಿಸ್ ಆದರೆ ಮತ್ತೆ ರಿಟರ್ನ್ ಬಂದು ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ವಿಡಿಯೋ ಯಾವುದು ಸ್ಕಿಪ್ ಮಾಡಬೇಡಿ, ಫಸ್ಟಿಂದನೂ ಕ್ಲೀನಾಗಿ ನೋಡ್ಕೊತ ಬನ್ನಿ. ಫಸ್ಟು ಕ್ಲಿಪ್ ಬೋರ್ಡ್. ಈ ಕ್ಲಿಪ್ ಬೋರ್ಡಲ್ಲಿ ನಾವೇನು ಮಾಡ್ತೀವಿ ಅಂದರೆ ಏನೋ ಒಂದು ಟೈಪ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಈಗ ಅಭಿಷೇಕ್ ಅಂತ ಟೈಪ್ ಮಾಡಿದ್ವಿ. ಈ ಅಭಿಷೇಕನ ಟೈಪ್ ಮಾಡೋದನ್ನು ನಮಗಿದನ್ನು ಕಾಪಿ ಮಾಡ್ಕೊಂಬಿಟ್ಟು, ಕಾಪಿ ಅಂದರೆ ಇಲ್ಲೇ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಂಡ್ವಿ ಅಂದರೆ, ಅಥವಾ ಕಟ್ ಮಾಡ್ಕೊಂಡ್ವಿ ಅಂದರೆ ಇಲ್ಲಿಂದ ಬೇರೆ ಕಡೆ ಇಲ್ಲಿಗೇನಾದರೂ ಪೇಸ್ಟ್ ಮಾಡಬೇಕಾ, ಎಲ್ಲಿ ಪೇಸ್ಟ್ ಮಾಡಬೇಕು ಅಲ್ಲಿ ಪೇಸ್ಟ್ ಮಾಡೋಕ್ಕೋಸ್ಕರ ಇಲ್ಲಿ ಪೇಸ್ಟ್ ಬಟನ್ ಕೊಟ್ಟಿದ್ದಾರೆ. ಪೇಸ್ಟ್ ಮಾಡಿದ್ರೆ ಸೇಮ್ ಅದೇ ಥರ ಪೇಸ್ಟ್ ಆಗುತ್ತೆ. ನೆಕ್ಸ್ಟು ಇದು ಕಟ್ ಸಿಂಬಲ್ಲು, ಇದು ಕಾಪಿ ಸಿಂಬಲ್ಲು. ಓಕೆ, ಕಂಟ್ರೋಲ್-C ಅಂದರೆ ಕಾಪಿ, ಕಂಟ್ರೋಲ್-X ಅಂದರೆ ಕಟ್ಟು. ನೆಕ್ಸ್ಟ್ ಅಂದರೆ ಫಾರ್ಮೆಟ್ ಪೇಂಟರ್ ಅಂದರೆ ಆಲ್ಟ್ ಪ್ಲಸ್ ಕಂಟ್ರೋಲ್-C ಪ್ಲಸ್ ಆಲ್ಟ್ ಕಂಟ್ರೋಲ್-V ಅಂತ ಇರ್ತೀವಿ. ಅದ್ರ ಬದಲು ಫಾರ್ಮೆಟ್ ಪೇಂಟರ್ನ ಓಪನ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಎಲ್ಲಿಗಾದರೂ ಸ್ಟಾಪ್ ಮಾಡಿರ್ತೀರಾ, ಈಗ ಏನಾದರೂ ಆರೋ ಮಾರ್ಕ್ ಎಲ್ಲೋ ನಿಲ್ಲಿಸಿರ್ತೀರಾ, ಅದರಿಂದ ಮುಂದೆ ಇನ್ನೂ ನೆಕ್ಸ್ಟ್ ಆರೋ ಮಾರ್ಕ್ ಬೇಕಾಗಿರುತ್ತೆ. ಅದಕ್ಕೆ ಫಾರ್ಮೆಟ್ ಪೇಂಟರ್ ಹೊಡೆದ್ರಿ ಅಂದರೆ ಅದು ನೆಕ್ಸ್ಟ್ ಹಂಗೆ ಆರೋ ಮಾರ್ಕ್ ಜಾಯ್ನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ನಾವು ಯಾವ ಟ್ಯಾಬಿಗೆ ಬರ್ತೀವಿ ಅಂದರೆ ಫಾಂಟ್ ಟ್ಯಾಬಿಗೆ ಬರ್ತೀವಿ. ಫಾಂಟ್ ಟ್ಯಾಬಲ್ಲಿ ಏನೇನಿರುತ್ತೆ ಅಂದರೆ ಫಸ್ಟು ಫಾಂಟ್ ಸೈಜು, ಆಮೇಲೆ ಯಾವ ಫಾಂಟು, ಮತ್ತು ಅದು ಬೋಲ್ಡಾ ಇಟಾಲಿಕ್ಕಾ ಅಂತ ಹೇಳ್ತೀನಿ ಅಂತ ಬರುತ್ತೆ. ಅದರಲ್ಲಿ ನಾನು ಫಸ್ಟ್ ಇದನ್ನು ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಅಭಿಷೇಕ್ ಅಂತಿದೆಯಲ್ಲ, ಇದನ್ನು ಫಾಂಟ್ ಸ್ಟೈಲ್ ಚೇಂಜ್ ಮಾಡೋಣ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಈ ಇಂಟರ್ಫೇಸಿಗೆ ಹೋಗಿ ನಿಮಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್, ತುಂಬ ಥರ ಸ್ಟೈಲ್ ಇದ್ದಾವೆ. ಅದರಲ್ಲಿ ನಿಮಗೆ ಯಾವ ಥರ ಸ್ಟೈಲ್ ಬೇಕೋ ಆ ಥರ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊಬೋದು. ನಾನು ಇದರಲ್ಲಿ ಇವಾಗ ಟೈಮ್ಸ್ ನ್ಯೂ ರೋಮನ್ ಅಂತ ಒಂದು ಸ್ಟೈಲ್ ಇದೆ, ಆ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊತೀನಿ ತಡೀರಿ ನೋಡಿರಿ. ಟೈಮ್ಸ್ ನ್ಯೂ ರೋಮನ್ ಅಂತ ಬಂತು ನೋಡಿ. ಈಗ ಟೈಮ್ಸ್ ನ್ಯೂ ರೋಮನಿಗೆ ಚೇಂಜ್ ಮಾಡಿಕೊಂಡೆ. ಒಂದು ಸೆಕೆಂಡ್. ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಾರಿಗೆ ಬಂದು ಡಬಲ್ ಟ್ಯಾಪ್ ಮಾಡಿ ಟೈಮ್ಸ್ ನ್ಯೂ ರೋಮನ್ ಸೆಲೆಕ್ಟ್ ಆಯಿತು. ಇದು ಈ ಥರ ನೋಡಿ. ಈಗ ಫಾಂಟ್ ಸ್ಟೈಲ್ ಚೇಂಜ್ ಆಯಿತು. ನೆಕ್ಸ್ಟು ಫಾಂಟ್ ಸೈಜ್ ಅಂದರೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಚೇಂಜ್ ಮಾಡ್ಕೊಬೋದು. ಅಪ್ ಟು 72, ಅದಕ್ಕಿಂತ ಜಾಸ್ತಿನೂ ಮಾಡ್ಕೊಬೋದು. ಕಸ್ಟಮೈಸ್ ಇರುತ್ತೆ. ಏನಾದರೂ ನೀವು ಬರೀ 2 ಅಷ್ಟೇ ಅಂದರೆ ಮೀನ್ಸ್ ಈಗ 72 ಇರುತ್ತೆ, 74, 76, 78 ಆ ಥರ ಮಾಡಬೇಕಂದ್ರೆ ಇಲ್ಲಿ ಕ್ಯಾಪಿಟಲ್ ಎ ಇದೆಯಲ್ಲ, ಈ ಸಿಂಬಲ್ ಹೊಡೆದ್ರಿ ಅಂದರೆ ಇನ್ಕ್ರೀಸ್ ಆಗುತ್ತೆ. ಫಾಂಟು 2 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 2 ಸೈಜ್ ಇನ್ಕ್ರೀಸ್ ಆಗುತ್ತೆ ನೋಡಿ. 70, 80, 90. ನೆಕ್ಸ್ಟ್ ಸೇಮ್ ಅದೇ ಥರ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಇದೇನು ಅಂದರೆ ಫಾಂಟಲ್ಲಿ ಅಪ್ಪರ್ ಕೇಸಾ ಲೋವರ್ ಕೇಸ್ ಇದನ್ನೆಲ್ಲ ನಾವೇನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇದನ್ನು ನಾವು ಫುಲ್ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದಾಗ ಅಥವಾ ಒಂದು ಪ್ಯಾರಾಗ್ರಾಫ್ ಫಾರ್ಮೇಷನ್ ಮಾಡಿದಾಗ ಇದು ಸೆಂಟೆನ್ಸ್ ಕೇಸು, ಲೋವರ್ ಕೇಸ್, ಅಪ್ಪರ್ ಕೇಸು, ಕ್ಯಾಪಿಟಲೈಸೇಷನು ಇದನ್ನೆಲ್ಲ ನಾವು ಯೂಸ್ ಮಾಡೋದು ಅವಾಗ. ಓಕೆ. ನೆಕ್ಸ್ಟು ಈ B ಅಂದರೆ ಇದನ್ನು ಬೋಲ್ಡ್ ಅಂತ ಕರಿತೀವಿ. ಈಗ ನೋಡಿ ಹೆಂಗೆ ಚೇಂಜ್ ಆಯಿತು, ಬೋಲ್ಡ್ ಆಗುತ್ತೆ, ಲೆಟರ್ಸ್ ಎಲ್ಲ ಬೋಲ್ಡ್ ಆಗುತ್ತೆ. I ಅಂದರೆ ಇಟ್ಯಾಲಿಕ್ ಸ್ಟೈಲ್ ಆಗುತ್ತೆ. U ಅಂದರೆ ಅಂಡರ್ಲೈನ್. ನೆಕ್ಸ್ಟು ಸ್ಟ್ರೈಕ್ಔಟ್. ಏನಾದರೂ ನೀವು ಮಾಡಿರೋದು ಮಿಸ್ಟೇಕ್ ಏನಾದರೂ ಮಾಡಿದರೆ ಸ್ಟ್ರೈಕ್ಔಟ್ ಮಾಡೋಕ್ಕೋಸ್ಕರ ಅದನ್ನು ಕೊಟ್ಟಿರ್ತಾರೆ, ಸ್ಟ್ರೈಕ್ಔಟ್ ಮಾಡ್ಬೋದು. ನೆಕ್ಸ್ಟ್ ಇದೇನು ಅಂದರೆ ನೀವೀಗ ಎಕ್ಸಾಂಪಲ್ ಯಾವುದಾದ್ರೂ ಕೆಮಿಕಲ್ ರಿಯಾಕ್ಷನ್ ಬರೀಬೇಕಾದ್ರೆ, ಈಗ ಎಕ್ಸಾಂಪಲ್ ಒಂದು ಹೇಳ್ತೀನಿ ನೋಡಿರಿ, H2O ಅಂತ ಬರೀತೀರಾ. ಈ H2Oದಲ್ಲಿ ಏನಾಗಿದೆ, ಒಂದು ಸೆಕೆಂಡ್.
ಈಗ ಎಷ್ಟು ಅಂತ ಬರೆದಿರ್ತೀರ. ಈ ಎಷ್ಟು ಓದಲ್ಲಿ ಏನಾಗಿರುತ್ತೆ ಅಂದರೆ ಈಗ 2 ಅನ್ನೋದು ಮೇಲೆ ಬಂದಿದೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ ಲೋವರ್ ಕೇಸ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಸೆಲೆಕ್ಟ್ ಮಾಡಿಕೊಂಡು ಈ ಸಿಂಬಲ್ ಹೊಡೆದ್ರಿ ಅಂದರೆ 2 ಕೆಳಗೆ ಹೋಗುತ್ತೆ. ಅದೇ ನೀವೇನಾದರೂ ಮ್ಯಾಕ್ಸಲ್ಲಿ ಯೂಸ್ ಮಾಡ್ಬೇಕಾದ್ರೆ ಎಕ್ಸ್ ಸ್ಕ್ವೇರ್ ಆ ಥರ ಏನಾದ್ರು ಮಾಡಬೇಕು ಅಂದರೆ ಈ 2 ಮೇಲೆ ಹೋಗಬೇಕಾಗಿರುತ್ತೆ. ಅದಕ್ಕೆ ಈ ಕೇಸನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಈ ಕೇಸ್ ಆದಮೇಲೆ ಇದು ಸ್ಟೈಲನ್ನು ಚೇಂಜ್ ಮಾಡೋದು. ಈಗ ಇದಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಸ್ಟೈಲ್ ಯಾವ ಥರ ಚೇಂಜ್ ಮಾಡೋದು ಅಂತ ಇಲ್ಲಿದೆ ನೋಡಿ. ಯಾವ ಥರ ಸ್ಟೈಲ್ ಔಟ್ಲೈನ್ ಹೆಂಗೆ ಬರಬೇಕು, ಈಗ ಅಭಿಷೇಕ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇದರಲ್ಲಿ ಔಟ್ಲೈನ್ ಯಾವ ಥರ ಬರಬೇಕು, ಬ್ಲ್ಯಾಕ್ ಬರಬೇಕು, ನಿಮಗೆ ಯಾವ್ಯಾವ ಕಲರ್ ಬೇಕೋ ಆ ಕಲರ್ನ ಯೂಸ್ ಮಾಡ್ಕೊಬೋದು. ಯಾವ ಥರ ಸ್ಟೈಲ್ ಬೇಕು ನೋಡಿ, ನಾನು ಈ ಸ್ಟೈಲ್ ಯೂಸ್ ಮಾಡಿದೆ. ಈ ಸ್ಟೈಲಲ್ಲಿ ಈ ಥರ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಹೈಲೈಟರ್ ಯೂಸ್ ಮಾಡ್ಬೋದು. ನೀವೇನಾದರೂ ಓದ್ತಾ ಇರ್ತೀರ ಅಥವಾ ರೀಡ್ ಮಾಡ್ತಾ ಇರ್ತೀರಾ, ಆವಾಗ ಇದು ಹೈಲೈಟ್ ಆಗಬೇಕು ಅಂತ ಇರುತ್ತೆ. ಆವಾಗ ಹೈಲೈಟರ್ನು ಕೊಟ್ಟಿದ್ದಾರೆ, ಹೈಲೈಟರ್ನ ಯೂಸ್ ಮಾಡಿದ್ರೆ ಹೈಲೈಟ್ ಮಾಡ್ಬೋದು. ನೆಕ್ಸ್ಟ್ ಇದೇನು ಅಂದರೆ ವರ್ಡಲ್ಲಿ ಕಲರ್ ಚೇಂಜ್ ಮಾಡ್ಬೋದು. ಮೀನ್ಸ್ ಈಗ ನೀವೇನೋ ರೆಡ್ ಮಾರ್ಕ್, ಈಗ ಕ್ವಶನ್ಸ್ನ ರೆಡ್ ಮಾರ್ಕಲ್ಲಿ ಮಾಡಬೇಕು, ಆನ್ಸರ್ಸ್ನ ಬ್ಲ್ಯಾಕ್ ಮಾರ್ಕಲ್ಲಿ ಬ್ಲ್ಯಾಕ್ ಇಂಕಲ್ಲಿ ಬರಿತೀವಲ್ಲ ಆ ಥರ ಇದನ್ನು ರೆಡ್ ಇಂಕಲ್ಲಿ ಕ್ವಶನ್ ರೈಸ್ ಮಾಡೋ ಥರ ನಾವು ಯಾವ್ದು ಬೇಕೋ ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಎ ಸಿಂಬಲ್ ಹೊಡೆದ್ವಿ ಆ ವರ್ಡ್ ಮಾತ್ರ ರೆಡ್ ಕಲರ್ ಆಗುತ್ತೆ. ನೆಕ್ಸ್ಟು ಈಗ ಫಾಂಟಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಫಾಂಟ್ ಆದಮೇಲೆ ಪ್ಯಾರಾಗ್ರಾಫು. ಈಗ ಏನೋ ಒಂದು ಪ್ಯಾರಾಗ್ರಾಫು ರೈಟ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ನಾನು ಏನೋ ಒಂದು ಹಾಕಿರ್ತೀನಿ. ಓಕೆ, ಒಂದು ಸೆಕೆಂಡ್. ಇದಿಷ್ಟು ಒಂದು ಪ್ಯಾರಾಗ್ರಾಫ್ ಅಂತ ತಿಳ್ಕೊಳ್ಳಿ. ಈ ಪ್ಯಾರಾಗ್ರಾಫಲ್ಲಿ ಫಸ್ಟ್ ಇದೇನು ಹೇಳುತ್ತೆ ಅಂದರೆ ನಾವೀಗ ಬುಲೆಟ್ ಪಾಯಿಂಟ್ಸ್ ಅಥವಾ 1 2 3 ನಮಗೆ ಹೆಂಗೆ ಬೇಕೋ ಹಂಗೆ ಹಾಕೊಬೋದು. ಆ್ಯರೋ ಮಾರ್ಕ್ ಬೇಕಾ, ಸ್ಟಾರ್ ಬೇಕಾ, ಪಾಯಿಂಟ್ಸ್ ಬೇಕಾ, ರೈಟ್ ಮಾರ್ಕ್ ಬೇಕಾ, ನಮಗೆ ಯಾವ ಥರ ಬೇಕೋ ಆ ಥರನ ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ರೈಟ್ ಮಾರ್ಕ್ ತೊಗೊತೀನಿ. ನಿಮಗೆ ಈ 3ಕ್ಕೂ ಬೇಕು ಆ ರೈಟ್ ಮಾರ್ಕ್ ಅಂದರೆ 3 ಫಸ್ಟ್ ಸೆಲೆಕ್ಟ್ ಮಾಡ್ಕೊಬೇಕು. ಫಸ್ಟ್ 3 ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಥರ ಸ್ಟೈಲ್ ಬೇಕೋ ಆ ಸ್ಟೈಲಲ್ಲಿ ನಿಮಗೆ ರೈಟ್ ಮಾರ್ಕ್ ಬೇಕಾದ್ರೆ ರೈಟ್ ಮಾರ್ಕ್ ಹಾಕ್ಕೊಳ್ಳಿ. ನಾನು ರೈಟ್ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇದು ಅಷ್ಟೇ, ಇದು ಸೇಮ್ ಅದೇ ಥರ. ನಿಮಗೆ ನಂಬರ್ಸ್ ಬೇಕಾದ್ರೆ ನಂಬರ್ಸು, ಏನು ಬೇಡ ಅಂದರೆ ನನ್ನಂತ ಹೊಡೆದ್ರೆ ಏನು ಬರೋಲ್ಲ. ಅಥವಾ 1 2 3 ನಿಮಗೆ ಯಾವ ಥರ ಸ್ಟೈಲ್ ಬೇಕೋ ಆ ಥರ. ನಿಮಗೆ ಇದಿಷ್ಟು ಬಿಟ್ಟು ನನಗೆ ಇದಿಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲಪ್ಪ, ನನಗೆ ಬೇರೆ ಥರ ಮಾಡ್ಕೊತೀನಿ ಅಂದರೆ ಇಲ್ಲಿ ಕೆಳಗಡೆ ಚೇಂಜ್ ದ ಲೀಸ್ಟ್ ಲೆವೆಲ್ ಅಂತ ಇದೆಯಲ್ಲ, ಇದರಲ್ಲೂ ಬೇರೆ ಬೇರೆ ಥರ ಇದೆ. ಆ ಥರ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಏನು ಅಂದರೆ ಇದೇನು ಅಂದರೆ ಪ್ಯಾರಾಗ್ರಾಫು ನಿಮಗೆ ಲೆಫ್ಟ್ ಸೈಡ್ ಅಲೈನ್ ಇರಬೇಕು, ರೈಟ್ ಸೈಡ್ ಅಲೈನ್ ಇರಬೇಕು, ಮಿಡಲ್ ಇರಬೇಕು. ಅಥವಾ ಒಂದು ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡಿರ್ತೀರ ಅದು ಕರೆಕ್ಟಾಗಿ ಫಾರ್ಮಲ್ ಅಂದರೆ ಜಸ್ಟಿಫೈ ಆಗಿರಬೇಕು. ಅದನ್ನೆಲ್ಲ ಮಾಡೋದು ಈ ಕೆಳಗಡೆ ಇದೆಯಲ್ಲ ಈ ಲೈನಲ್ಲಿರೋದು. ಫಸ್ಟ್ ಏನು ಅಂದರೆ ಅಲೈನ್ ಲೆಫ್ಟ್ ಅಂದರೆ ಇದು ಅಷ್ಟನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು, ಒಂದು ಸೆಕೆಂಡ್, ಫಸ್ಟ್ ಇದು ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಲೈನ್ ಲೆಫ್ಟ್ ಹೊಡೆದ್ರೆ ಅಷ್ಟು ಲೆಫ್ಟಲ್ಲಿರುತ್ತೆ. ಅದೇ ಅಲೈನ್ ರೈಟ್ ಹೊಡೆದ್ರೆ ಅಷ್ಟು ರೈಟ್ ಸೈಡ್ ಹೋಯಿತು. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಏನೋ ಒಂದು ಲೆಟರ್ ಬರಿತೀವಿ, ಯಾರಿಗಾದ್ರೂ ಲೆಟರ್ ಟೈಪ್ ಮಾಡ್ತಿದ್ದೀವಿ ಅಂದರೆ ಆವಾಗ ಇದನ್ನು ಯೂಸ್ ಮಾಡ್ತೀವಿ. ಅಲೈನ್ ಮಿಡಲ್ ಅಂತ ಕೊಟ್ಟರೆ ಮಿಡಲಲ್ಲಿ ಬರುತ್ತೆ. ಈಗ ಸ್ಟಾರ್ಟಿಂಗ್ ಲೆಟರ್ ಬರಬೇಕಾದ್ರೆ ಡೇಟನ್ನು ರೈಟ್ ಸೈಡಿಗೆ ಬರೀಬೇಕು, ಫ್ರಮ್ಮನ್ನು ಲೆಫ್ಟ್ ಸೈಡಿಗೆ ಬರೀಬೇಕು, ಆ ಥರ ಇರುತ್ತೆ. ಅದೇ ನೀವೇನಾದರೂ ಒಂದು ಪ್ಯಾರಾಗ್ರಾಫ್ ಬರೀಬೇಕಾದ್ರೆ ಇದನ್ನು ಜಸ್ಟಿಫೈ ಮಾಡಬೇಕು. ಜಸ್ಟಿಫೈ ಮಾಡೋದಂದರೆ ಕರೆಕ್ಟ್ ಒಂದು ಪ್ಯಾರಾ ಥರ ಕಾಣಬೇಕು. ಅದು ಒಂದು ವರ್ಡ್ ಮೇಲೆ ಒಂದು ವರ್ಡ್ ಕೆಳಗೆ ಆ ಥರ ಎಲ್ಲ ತೋರಿಸಲ್ಲ, ಜಸ್ಟಿಫೈ ಮಾಡುತ್ತೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಇದೇನಂದರೆ ಲೈನ್ ಸ್ಪೇಸಿಂಗ್ ಅಂದರೆ ಈಗ ಅಭಿಷೇಕ್ ಅಂತಿದೆ ಮತ್ತು FG ಅಂತಿದೆಯಲ್ಲ, ಇವೆರಡರ ಮಧ್ಯೆ ಎಷ್ಟು ಲೈನ್ ಸ್ಪೇಸಿಂಗ್ ಇದೆ ಅಂತ ನಮಗೆ ಗೊತ್ತಿಲ್ಲ. ನಮಗೀಗ ಲೈನ್ ಸ್ಪೇಸಿಂಗ್ ಅಂದರೆ ಎಷ್ಟು ಗ್ಯಾಪ್ ಇರಬೇಕು ಅದನ್ನು ನೋಡಿದ್ರೆ ಲೈನ್ ಸ್ಪೇಸಿಂಗ್ ಅಂತ. ಅದರಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಲೈನ್ ಸ್ಪೇಸಿಂಗ್ ಇಡ್ಬೋದು. ನಾನೀಗ ಸದ್ಯಕ್ಕೆ 2 ಇಡ್ತೀನಿ. 2 ಇಟ್ಟರೆ ವೇರಿಯೇಷನ್ ಆಗಿದ್ದು ನೀವೇ ನೋಡಿದ್ರಲ್ಲ, 2 ಸೆಂಟಿಮೀಟರ್ ಅಷ್ಟು ಲೈನ್ ಸ್ಪೇಸಿಂಗ್ ಸಿಕ್ತು ನಮಗೆ. ನೆಕ್ಸ್ಟು ಇದೇನು ಅಂದರೆ ಅಲೈನ್ ಲೈಟ್, ಅದೇ ಸೇಮ್ ಆವಾಗಲೇ ಇಲ್ಲಿದೆಯಲ್ಲ ರೈಟ್ ಸೈಡು ಆ್ಯಂಡ್ ಲೆಫ್ಟ್ ಸೈಡ್ ಅಲೈನ್ ಮಾಡೋದು. ನೆಕ್ಸ್ಟು ಇದು ಬಾರ್ಡರ್ಸ್ ಹಾಕೋದು. ಬಾರ್ಡರ್ಸ್ ಅಂದರೆ ನಿಮಗೆ ಯಾವ್ಯಾವ ಥರ ಬಾರ್ಡರ್, ಔಟರ್ ಬಾರ್ಡರ್ ಬೇಕಾ, ಇನ್ಸೈಡ್ ಬಾರ್ಡರ್ ಬೇಕಾ, ನಿಮ್ಮ ವರ್ಡಿಗೆ ತುಂಬ ಥರ ಬಾರ್ಡರ್ ಇದ್ದಾವೆ. ಅದರಲ್ಲಿ ನಿಮಗೆ ಇವ್ಯಾವೂ ಇಷ್ಟ ಆಗಲಿ ಅಂದರೆ ಕಸ್ಟಮೈಸ್ ಬಾರ್ಡರ್ ಅಂತಲೂ ಬರುತ್ತೆ. ಬಾರ್ಡರ್ ಆ್ಯಂಡ್ ಶೇಡಿಂಗ್ ಇದರಲ್ಲಿ ಹೋಗಿ ನಿಮಗೆ ಯಾವ ಥರ ಬಾರ್ಡರ್ ಬೇಕೋ ಆ ಥರ ಎಲ್ಲ ಯೂಸ್ ಮಾಡ್ಕೊಬೋದು. ಇದರಲ್ಲೂ ಸಹಿತ ನಿಮಗೆ ಕಲರ್ ಬೇಕಾ, ಬಾರ್ಡರಿಗೆ ಏನಾದರೂ ಕಲರ್ ಬೇಕಾ ಆ ಥರ ಎಲ್ಲ ಚೇಂಜ್ ಮಾಡ್ಕೊಬೋದು. ಒಂದು ಸೆಕೆಂಡ್ ಒಂದು ಹೇಳ್ಕೊಡ್ತೀನಿ ನೋಡಿ. ಸ್ಟಾರ್ಟಿಂಗು ಈಗ ನಾನು ಆಲ್ ಬಾರ್ಡರ್ ಅಂತ ತೊಗೊತೀನಿ. ಆಲ್ ಬಾರ್ಡರ್ ಅಂದರೆ ಅಷ್ಟು ಸೈಡು ಬಾರ್ಡರ್ ಬಂತು. ನೀವೇನಾದರೂ ನನಗೆ ಆಲ್ ಬಾರ್ಡರ್ ಬೇಡ, ನನಗೆ ಬರೀ ರೈಟ್ ಸೈಡಿಗೆ ಬಾರ್ಡರ್ ಬೇಕು ಅಂದರೆ ರೈಟ್ ಬಾರ್ಡರ್ ಅಂದರೆ ಬರೀ ರೈಟ್ ಸೈಡಿಗೆ ಮಾತ್ರ ಬಾರ್ಡರ್ ಬರ್ತಡ್ರಿ. ಒಂದು ತೋರಿಸ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ರೈಟ್ ಸೈಡ್ ಬಾರ್ಡರ್ ಕೊಟ್ಟರೆ ಇಲ್ಲಿ ನೋಡಿ ಬರೀ ರೈಟ್ ಸೈಡಿಗೆ ಅಷ್ಟೇ ಬಾರ್ಡರ್ ಬಂತು. ಅದೇ ನೀವೇನಾದರೂ ಫುಲ್ ಬೇಕು ಅಂದರೆ
ಫುಲ್ ಬಾರ್ಡರ್ ಮಾಡ್ಕೊಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ನನಗೆ ಆಲ್ ಬಾರ್ಡರ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇದೇನು ಅಂದರೆ ಇದು ಫಾರ್ಮ್ಯಾಟ್ ಪೇಂಟರ್ ಥರನೇ ವರ್ಕ್ ಆಗುತ್ತೆ. ಈ ಬಾರ್ಡರ್ ಒಳಗಡೆ ನಿಮಗೆ ಯಾವ ಥರ ಕಲರ್ ಬೇಕು, ನನಗೇನೋ ಬ್ಲ್ಯಾಕ್ ಬೇಕು, ವೈಟ್ ಬೇಕು, ಅಂದರೆ ಸ್ಟೈಲಿಶಾಗಿ ನಿಮಗೆ ಯಾವ ಥರ ಬೇಕು ಆ ಥರದ್ರಲ್ಲಿ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಇದನ್ನು ಬಿಟ್ಟು ಏನು ಹೇಳ್ತೀನಿ ಅಂದರೆ ಇದಿದೆಯಲ್ಲ, ಈ ಪ್ಯಾರಾಗ್ರಾಫಲ್ಲಿ ಹೆಂಗೆ ಸಾರ್ಟ್ ಔಟ್ ಮಾಡೋದು. ಈಗ ಯಾವುದೋ ಒಂದು ನೇಮ್ ಇರುತ್ತೆ, ಆ ನೇಮನ್ನು ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ಈಗ ನಿಮಗೆ ಆಲ್ಫಾಬೆಟ್ ವೈಸೇ ಬೇಕು ಅಂದರೆ ಆಲ್ಫಾಬೆಟ್ ವೈಸು, ಪ್ಯಾರಾಗ್ರಾಫಲ್ಲಿ ಬರೀ ಆಲ್ಫಾಬೆಟ್ ವೈಸೇ ಬರುತ್ತೆ. ಆ ಥರ ಇನ್ನೂ ಏನೇನು ಬೇಕೋ ಇದರಲ್ಲಿ ಇರುತ್ತೆ ಲೀಸ್ಟಲ್ಲಿ. ನಿಮಗೆ ಹೆಂಗೆ ಬೇಕೋ ಅಸೆಂಡಿಂಗ್ ಆರ್ಡರಲ್ಲಿ ಬೇಕಾದರೆ ಅಸೆಂಡಿಂಗ್ ಆರ್ಡರು, ಡಿಸೆಂಡಿಂಗ್ ಆರ್ಡರಲ್ಲಿ ಬೇಕಾದರೆ ಡಿಸೆಂಡಿಂಗ್ ಆರ್ಡರು ನೀವು ಚೇಂಜ್ ಮಾಡ್ಕೊಬೋದು. ಇದು ಈಗ ಪ್ಯಾರಾಗ್ರಾಫ್ ಟ್ಯಾಬ್ ಮುಗೀತು. ನೆಕ್ಸ್ಟ್ ನಾನು ಹೇಳ್ತಾ ಬರ್ತಿತ್ತು ಸ್ಟೈಲು. ಇದರಲ್ಲಿ ಸುಮಾರು ಸ್ಟೈಲ್ ಇದ್ದಾವೆ. ಅದರಲ್ಲಿ ನಿಮಗೆ ಯಾವ ಥರ ಸ್ಟೈಲ್ ಬೇಕೋ ಆ ಸ್ಟೈಲ್ ಅಪ್ಲೈ ಮಾಡಬೇಕು. ಫಸ್ಟ್ ತಿಳ್ಕೊಳ್ಳಿ, ನೀವೇನೇ ಮಾಡೋದಾದ್ರು ಫಸ್ಟು ನೀವೇನು ಟೈಪ್ ಮಾಡಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಿಮಗೆ ಇದು ನಾರ್ಮಲ್ ಸ್ಟೈಲ್. ಇದು ಫಸ್ಟ್ ನಾನಿಲ್ಲಿ ಇದು ಫಾಂಟ್ ಸೈಜ್ ಅಷ್ಟೇ. ಇದು ಸ್ಟೈಲ್ ಬೇರೆ, ಫಾಂಟ್ ಸೈಜ್ ಬೇರೆ. ಇದು ನಾರ್ಮಲ್ ಸ್ಟೈಲು. ಈಗ ನಾನು ಫಾಂಟ್ ಸ್ಟೈಲ್ನ ಚೇಂಜ್ ಮಾಡ್ತಾಯಿದ್ದೀನಿ ನೋಡಿರಿ. ಇದು ನಾರ್ಮಲ್ ಆಗಿದೆಯಾ? ಈಗ ನಾನು ಹೆಡ್ಡಿಂಗ್ನ ಚೇಂಜ್ ಮಾಡ್ತೀನಿ ನೋಡಿ, ಇಷ್ಟಕೊಂಡಿದೆ. ನಿಮಗೂ ಇದನ್ನು ಬಿಟ್ಟು ನಾನು ಇನ್ನೂ ಬೇರೆ ಥರ ಮಾಡಬೇಕಂದ್ರೆ ಕ್ರಿಯೇಟ್ ಎ ಸ್ಟೈಲ್ ಅಂತಿದೆ. ನಿಮಗೆ ಯಾವ ಥರ ಬೇಕೋ ಆ ಥರ ಸ್ಟೈಲು ನೀವು ಕ್ರಿಯೇಟ್ ಮಾಡ್ಕೊಬೋದು. ನಾನೀಗ ಬುಕ್ ಟೈಟಲ್ ಅಂತಿದೆಯಲ್ಲ ಆ ಫಾಂಟು ತೊಗೊತೀನಿ ನೋಡಿ. ಈಗ ಬುಕ್ ಟೈಟಲ್ ಫಾಂಟಿಗೆ ಸ್ಟೈಲಿಗೆ ಬಂದಿದೆ. ನೆಕ್ಸ್ಟ್ ಏನು ಅಂದರೆ ಈಗ ಸ್ಟೈಲ್ಸಲ್ಲಿ ಇಷ್ಟೇ, ಮತ್ತಿನೇನು ಬೇರೆ ಅಂತ ಇಲ್ಲ. ನೀವು ಕ್ರಿಯೇಟ್ ಮಾಡಿದರೆ ಕ್ರಿಯೇಟ್ ಮಾಡ್ಬೋದು, ಅಥವಾ ನನಗೆ ಈ ಸ್ಟೈಲ್ ಬೇಡ ಅಂದರೆ ಕ್ಲಿಯರ್ ಫಾರ್ಮ್ಯಾಟಿಂಗ್ ಹೊಡಿಬೋದು. ಸೊ ಅಪ್ಲೈ ಸ್ಟೈಲ್ಸ್ ಅಂದರೆ ಬೇರೆ ಥರ ಸ್ಟೈಲ್ಸ್ಗಳ್ನು ನೀವು ಅಪ್ಲೈ ಮಾಡ್ಕೊಬೋದು. ನೆಕ್ಸ್ಟ್ ಏನಂದರೆ ಎಡಿಟಿಂಗ್ ಅಂತ ಬಂದರೆ, ಈಗ ನೀವು ಒಂದು ಪ್ಯಾರಾಗ್ರಾಫ್ ಟೈಪ್ ಮಾಡಿರ್ತೀರ, ಅದರಲ್ಲಿ ನೀವು ತುಂಬ ಕಡೆ ಈಗ ಎಕ್ಸಾಂಪಲ್ ಏನಂದರೆ, ಈಗ ಒಂದು ಕತೆ ಬರೀಬೇಕಾದ್ರೆ ಹಗಲೆಲ್ಲ ಅವರು ನೇಮನ್ನು ಮೆನ್ಷನ್ ಮಾಡೋಕ್ಕಾಗಲ್ಲ. ಈಗ ಯಾರೋ ಒಬ್ಬ ಕಿರಣ್ ಅಂತ ಇರ್ತಾನೆ, ಕಿರಣ್ ಅಂತ ಹಗಲೆಲ್ಲ ಮೆನ್ಷನ್ ಮಾಡೋಕೆ, ಅದಕ್ಕೋಸ್ಕರ ಈ ಅಂತಲೇ ಮೆನ್ಷನ್ ಮಾಡೋಕೆ ಹೋಗಿರ್ತೀರ. ಈಸ್ ದ ಒನ್, ಈಸ್ ಡೂಯಿಂಗ್ ದಟ್ ಒನ್, ಈಸ್ ಡೂಯಿಂಗ್ ದಿಸ್ ಒನ್ ಅಂತ ಮೆನ್ಷನ್ ಮಾಡಿರ್ತೀರ. ಬಟ್ ಅಲ್ಲಿ ಅದು ಆ ಕಿರಣನ್ನ ನೇಮ್ ತೆಗೆದು ಯಾವುದೋ ಬೇರೆ ನೇಮ್ ಹಾಕ್ಬೇಕಾರೆ ಯಾವುದೋ ಹುಡುಗಿರ್ ನೇಮ್ ಹಾಕ್ತೀರಾ, ಅಲ್ಲಿ ತೆಗೆದು ಶಿ ಹಾಕಬೇಕು. ನೀವು ಪ್ರತಿಯೊಂದಕ್ಕೂ ಹೋಗಿ ನೀವು ಶಿ ಅಂತ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀರ ಅಂದರೆ ಅದು ಅಷ್ಟು ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಫಸ್ಟು ಫೈಂಡ್ ಅಂತ ಹೊಡಿತೀರ. ಫೈಂಡ್ ಅಂತ ಹೊಡೆದು ನಿಮಗೆ ಯಾವ್ದು ಬೇಕೋ ಅದನ್ನು ಫೈಂಡ್ ಮಾಡಬೇಕು ಇಲ್ಲಿ, ಓಕೆನಾ. ಇಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಏನು ಬರುತ್ತೆ ಅದನ್ನು ನೀವು ರೀಪ್ಲೇಸ್, ಈಗ ಅಂತ ಇರುತ್ತೆ, ಈಗ ರೀಪ್ಲೇಸ್. ಈಗ ನೋಡಿ, ಈಗ ಇಲ್ಲಿ ಫೈಂಡ್ ವಾಟ್ ಅಂತಿದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ನಿಮಗೀಗ ಏನೋ ಒಂದು ಇರುತ್ತೆ ಅಂತನೋ. ಈಗ ಇಲ್ಲೇನಿದೆ ತುಂಬ GH ಅಂತಿದೆ ತಾನೇ, ಓಕೆ ನೋಡಿರಿ. ಈಗ GH ಅಂತಿದೆಯಲ್ಲ, ಈ GH ಅನ್ನೋದನ್ನು ನಾನು ರೀಪ್ಲೇಸ್ ಮಾಡಿಬಿಟ್ಟು KT ಅಂತ ಮಾಡಬೇಕು ಅಂತ ತಿಳ್ಕೊಳ್ಳಿ, ಓಕೆ. ನೀವಿರೋ ಅಷ್ಟು GHಗಳು ಚೇಂಜ್ ಆಗಿಬಿಟ್ಟು KT ಅಂತ ಆಗುತ್ತೆ ನೋಡಿ. GH ಎಲ್ಲ KT ಅಂತ ಆಯಿತಾ. ಆ ಥರ ಫುಲ್ಲು ನಿಮಗೆ ಎಷ್ಟು ಬೇಕೋ ಅದಷ್ಟು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ರೀಪ್ಲೇಸ್ ಆಲ್, ಓಕೆ. ಈಗ GH ಇರೋ ಜಾಗದಾಗೆಲ್ಲ KT ಅಂತ ಬಂದಿದೆ. ಆ ಥರ ನಿಮಗೆ ಅದನ್ನು ರೀಪ್ಲೇಸ್ ಮಾಡ್ಕೊಬೋದು. ನೆಕ್ಸ್ಟು ಇದೇನೆಂದರೆ ವಾಯ್ಸ್ ಓವರ್. ನೀವೇನಾದರೂ ವಾಯ್ಸ್ ಕೊಡೋದಿದ್ರೆ ವಾಯ್ಸ್ ಕೊಡ್ಬೋದು. ನೆಕ್ಸ್ಟು ಎಡಿಟರ್ ಅಂದರೆ ಏನಾದರೂ ಎಡಿಟ್ ಮಾಡ್ಕೊಂಡಿದ್ರೆ, ಈಗ ಹೇಳಿದ್ನಲ್ಲ ಸೇಮ್ ಅದೇ ಥರ ಸ್ಪೆಲ್ಲಿಂಗ್ ಮಿಸ್ಟೇಕು, ಗ್ರಾಮರ್ ಮಿಸ್ಟೇಕ್ ಏನಾದರೂ ಎಡಿಟ್ ಮಾಡ್ಕೊಂಡಿದ್ರೆ ಎಡಿಟ್ ಮಾಡ್ಕೊಬೋದು. ನೆಕ್ಸ್ಟ್ ಆ್ಯಡ್ ಐಕಾನ್ಸ್ ಅಂದರೆ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.